ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಎಷ್ಟು ಮೋಸ ಆಗುತ್ತೆ ಅನ್ನೋದು ಬೆಂಗಳೂರಿನ ಜನತೆಗೆ ಬಹಳ ಗೊತ್ತಿದೆ. ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಅದನ್ನ ಮತ್ತೊಬ್ಬರಿಗೆ ಸೇಲ್ ಮಾಡಿದ್ದಾನೆ. ಪ್ರತೀಕ್ ಕುಮಾರ್ ಅಂಡ್ ಫ್ಯಾಮಿಲಿ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಇಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಬೆಂಗಳೂರಿನಲ್ಲಿ ನಡೆಯಬಾರದೆಲ್ಲವೂ ನಡೆಯುತ್ತೆ. ಬೆಂಗಳೂರಿನಲ್ಲಿ ಕೊಲೆ, ಸುಲಿಗೆ, ದಂಧೆ ಎಲ್ಲವೂ ಕೂಡ ನಡೆಯುತ್ತೆ. ಇದೆಲ್ಲದರ ನಡುವೆ ಜಮೀನು ಕಬಳಿಕೆಯೂ ಕೂಡ ನಡೆಯುತ್ತೆ ಅಕ್ರಮವಾಗಿ. ಬೆಂಗಳೂರಿನ ಜನ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಬೆಂಗಳೂರಿನಲ್ಲಿ ಸಾಕಷ್ಟು ಅವರಿಗೆ ಜಮೀನಿರುತ್ತೆ, ಬೆಂಗಳೂರಿನ ಸುತ್ತಮುತ್ತ ಅಥವಾ ರಾಜ್ಯದಲ್ಲಿ. ಆದರೆ ಜನ ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ವಾಸಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಜಮೀನಿನ ಮೇಲೆ ಇಲ್ಲಿರುವಂಥ ಪುಂಡರ ಪೋಖರಿಗಳ ಕಣ್ಣು ಬೀಳ್ತಾ ಇದೆ. ಇದರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ರಾಜಧಾನಿ ಜನರೇ ಹುಷಾರು ಹುಷಾರು, ಬಿ ಕೇರ್ಫುಲ್. ಬೆಂಗಳೂರಿನಲ್ಲಿ ನಿಮ್ಮ ಜಮೀನು ಇದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಯಿತು ಜಮೀನು ಕಳ್ಳರ ಹಾವಳಿ. ಕಂಡವರ ಜಮೀನಿಗೆ ಕನ್ನ ಹಾಕಿದ್ದಾರೆ ಖತರ್ನಾಕ್ ಗ್ಯಾಂಗ್. ಖಾಲಿ ಬಿದ್ದ ಜಮೀನಿಗೆ ಬೇಲಿ ಹಾಕಿದ ಖದೀಮರ ಟೀಮ್. ಬೆಂಗಳೂರಿನಲ್ಲಿ ಜಮೀನು ನುಂಗುವ ಹೈಫೈ ದರೋಡೆಕೋರರಿದ್ದಾರೆ. ಮಾಲೀಕ ವಿದೇಶದಲ್ಲಿದ್ದನ್ನೇ ಬಳಸಿಕೊಂಡ ಕಿಲಾಡಿ ಗ್ಯಾಂಗ್. ಬರೋಬ್ಬರಿ 3 ಎಕರೆ 12 ಗುಂಟೆ ಖಾಸಗಿ ಜಮೀನಿನ ಮೇಲೆ ಕಣ್ಣು ಹಾಕಿದ್ದಾರೆ ಕಿರಾತಕರು. ಪ್ರತೀಕ್ ಕುಮಾರ್ ಎಂಬುವವರಿಗೆ ಸೇರಿದಂತ ಜಮೀನಿದು. ಪ್ರತೀಕ್ ಕುಮಾರ್ ಎಂಬುವವರಿಗೆ ಸೇರಿದಂತ ಜಮೀನು. ಆದರೆ ಪ್ರತೀಕ್ ಕುಮಾರ್ ಅಂಡ್ ಫ್ಯಾಮಿಲಿ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಇಲ್ಲ. ಅವರು ಬೇರೆ ದೇಶದಲ್ಲಿ ವಾಸಿಸ್ತಾ ಇದ್ದಾರೆ. 3 ಎಕರೆ 12 ಗುಂಟೆ ಜಾಗ ಅವ್ರದ್ದು ಜಮೀನು. ಆ ಜಮೀನನ್ನ ಅವರು ಈಗಾಗಲೇ ಬೇರೆಯವರಿಗೆ ಮಾರಿದ್ದಾರೆ. ಆದರೆ ಅವರ ಹೆಸರಿನಲ್ಲಿ ಈ ರೀತಿಯಾಗಿ ಬೇರೆ ಒಂದು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಈ ಕಿರಾತಕರು ಅದನ್ನ ಲಾಭವಾಗಿ ಬಳಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಖಾಲಿ ಬಿದ್ದ ಜಮೀನಿಗೆ ಈ ಖದೀಮರು ಬೇಲಿ ಹಾಕ್ಬಿಟ್ಟಿದ್ದಾರೆ. ಹೇಗೋ ಆ ಮಾಲೀಕ ಅಂತೂ ಭಾರತದಲ್ಲಿಲ್ಲ, ಬೆಂಗಳೂರಿನಲ್ಲಿಲ್ಲ, ಅಥವಾ ವಿದೇಶದಲ್ಲಿದ್ದಾನೆ, ಆತನಿಗೆ ಏನೂ ಗೊತ್ತಾಗಲ್ಲ. ಹಾಗಾಗಿ ನಾವು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಕೊಂಡು ಈ ರೀತಿಯಾಗಿ ಸೇಲ್ ಮಾಡ್ಬಿಡೋಣ, ಲಾಭ ಆಗೋಗ್ಬಿಡುತ್ತೆ ಅನ್ನೋದು ಈ ಕಿರಾತಕರ ತಲೆಯಲ್ಲಿ ಬಂದಂತ ಐಡಿಯಾ. ಮಾಲೀಕ ವಿದೇಶದಲ್ಲಿದ್ದನ್ನೇ ಬಳಸಿಕೊಂಡಂತ ಕಿಲಾಡಿ ಗ್ಯಾಂಗ್ ಈ ಕೃತ್ಯವನ್ನ ಎಸಗಿದೆ. ಎಷ್ಟು ಇದೆ ಗೊತ್ತಾ ಅದು ಜಮೀನು? ಬರೋಬ್ಬರಿ 3 ಎಕರೆ 12 ಗುಂಟೆ. ಈಗ ಹತ್ತತ್ರ 10 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಒಂದು ಜಮೀನದು. ಏನು ಎರಡನೇ ಬ್ರೇಕಿಂಗ್ ನಾವು ಈಗ ಗಮನಿಸ್ತಾ ಹೋಗೋಣ. ಬೆಂಗಳೂರು ದಕ್ಷಿಣ ತಾಲೂಕಿನ ಉತ್ತರಹಳ್ಳಿ ಹೋಬಳಿಯಲ್ಲಿರುವಂತಹ ಜಮೀನಿದು. ಎಲ್ಲಿದೆ? ಬೆಂಗಳೂರು ದಕ್ಷಿಣ ತಾಲೂಕಿನ ಉತ್ತರಹಳ್ಳಿ ಹೋಬಳಿಯಲ್ಲಿ ಈ ಜಮೀನಿದೆ. 3 ಎಕರೆ 12 ಗುಂಟೆ. ಕೊತ್ತನೂರು ಗ್ರಾಮದ ಸರ್ವೆ ನಂಬರ್ 5/2ರಲ್ಲಿ 3 ಎಕರೆ 12 ಗುಂಟೆ ಜಾಗ ಇದೆ. ಸದ್ಯ ಮಾರುಕಟ್ಟೆಯಲ್ಲಿ ಬರೋಬ್ಬರಿ 10 ಕೋಟಿಗೆ ಹೆಚ್ಚು ಬೆಲೆ ಬಾಳುವ ಜಮೀನು. ಸದ್ಯದ ಮಾರುಕಟ್ಟೆ ಬೆಲೆ 10 ಕೋಟಿಗೂ ಹೆಚ್ಚು ಬೆಲೆ ಬಾಳುತ್ತೆ ಈ ಜಮೀನಿಗೆ. ಭೂ ಮಾಲೀಕ ಪ್ರತೀಕ್ ಕುಮಾರ್ ಸದ್ಯ ವಿದೇಶದಲ್ಲಿ ನೆಲೆಸಿದ್ದಾರೆ. ಅವರು ಜಮೀನಿಲ್ಲಿದೆ, ಅವರು ವಿದೇಶಕ್ಕೆ ಹೋಗ್ಬಿಟ್ಟಿದ್ದಾರೆ. ಪ್ರತೀಕ್ ಕುಮಾರ್ ಜಮೀನಿನ ಮೇಲೆ ಶರಣಪ್ಪ ಅನ್ನೋ ವ್ಯಕ್ತಿಯ ಕಣ್ಣು ಬೀಳುತ್ತೆ. ಪ್ರತೀಕ್ ಕುಮಾರ್ ಇಲ್ಲಿಲ್ಲ, ಅವರ ಫ್ಯಾಮಿಲಿ ಇಲ್ಲ, ಆ ಜಮೀನಿಗೆ ಸಂಬಂಧಪಟ್ಟಂತವ್ರು ಯಾರೂ ಇಲ್ಲ. ಹಾಗಾಗಿ ಶರಣಪ್ಪ ಅನ್ನೋ ಒಬ್ಬ ಕಿರಾತಕನ ಕಣ್ಣು ಆ 3 ಎಕರೆ 12 ಗುಂಟೆ ಜಮೀನಿನ ಮೇಲೆ ಬೀಳುತ್ತೆ. ಶರಣಪ್ಪ ವಿರುದ್ಧ ಅಕ್ರಮವಾಗಿ ನೋಂದಣಿ ಮಾಡಿರೋ ಆರೋಪ ಈಗ ಕೇಳಿ ಬಂದಿದೆ. ಈ ಶರಣಪ್ಪ ಅನ್ನೋ ವ್ಯಕ್ತಿನೇ ಅಕ್ರಮವಾಗಿ ನೋಂದಣಿ ಮಾಡ್ಕೊಂಡಿದ್ದಾನೆ.
ಮಹಾರಾಷ್ಟ್ರದ ಸ್ಟಾಂಪ್ ಮೇಲೆ ಪ್ರತೀಕ್ ಅವರ ನಕಲಿ ಸಹಿಯನ್ನ ಮಾಡಿದ್ದಾರೆ. ಫೋರ್ಜರಿ ಮಾಡಿ GPA ಮಾಡಿಸಿಕೊಂಡಿದ್ದಾನೆ ಈ ಶರಣಪ್ಪ ಅನ್ನೋ ವ್ಯಕ್ತಿ. ನೋಡಿ, ಪ್ರತೀಕ್ ಕುಮಾರ್ ಇಲ್ಲಿಲ್ಲ, ವಿದೇಶದಲ್ಲಿದ್ದಾರೆ. ಅದು ಕೂಡ ಮಹಾರಾಷ್ಟ್ರದ ಸ್ಟಾಂಪ್ ಇದೆ. ಮಹಾರಾಷ್ಟ್ರದ ಸ್ಟಾಂಪ್ ಮೇಲೆ ಪ್ರತೀಕ್ ಅವರ ನಕಲಿ ಸಹಿಯನ್ನ ಮಾಡಿದ್ದಾರೆ. ಸಹಿ ಫೋರ್ಜರಿ ಮಾಡಿರೋದಿಲ್ಲಿ. ನೋಡಿ ಎಂತೆಂಥ ಕ್ರಿಮಿನಲ್ಗಳಿದ್ದಾರೆ ನಮ್ಮ ಸುತ್ತಮುತ್ತ. ಈ ಅಕ್ರಮದಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಆ ಕ್ರಿಮಿನಲ್ ಏನಿದಾನಲ್ಲ, ಆತನ ಹೆಸರು ಶರಣಪ್ಪ, ಆತನ ಜೊತೆಗೆ ಒಂದಿಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ನಿಜಕ್ಕೂ ಆಶ್ಚರ್ಯ ಅಲ್ಲ. ದುಡ್ಡು ಕೊಡ್ತೀನಿ ಅಂದ್ರೆ ಬಿಡಿ, ಈ ಅಧಿಕಾರಿಗಳು ಏನು ಬೇಕಾದರೂ ಮಾಡೋದಕ್ಕೂ ಮುಂದಾಗ್ಬಿಡ್ತಾರೆ. ಜಿಲ್ಲಾ ನೋಂದಣಾಧಿಕಾರಿ ವಿರುದ್ಧವೇ ಇಲ್ಲಿ ಆರೋಪ ಕೇಳಿ ಬರ್ತಾ ಇರೋದು. ಆ ಜಿಲ್ಲಾ ನೋಂದಣಾಧಿಕಾರಿಯು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಮಹಾರಾಷ್ಟ್ರದ ಸ್ಟಾಂಪ್ ಪೇಪರ್ನಿಂದ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಹೇಗೆ ಸಾಧ್ಯ ಅಪ್ಪ? ಮಹಾರಾಷ್ಟ್ರ ಎಲ್ಲಿ, ಕರ್ನಾಟಕ ಎಲ್ಲಿ, ಬೆಂಗಳೂರಲ್ಲಿ? ಮಹಾರಾಷ್ಟ್ರದ ಸ್ಟಾಂಪ್ ಬೆಂಗಳೂರಿನ ಜಮೀನಿಗೆ ಹೇಗೆ ಹೊಂದಾಣಿಕೆ ಆಗುತ್ತೆ? ಅದಕ್ಕೆ ಅವಕಾಶ ಇದೆಯಾ? ಸಾಧ್ಯನೇ ಇಲ್ಲ. ಮಹಾರಾಷ್ಟ್ರದ ಸ್ಟಾಂಪ್ ಕೇವಲ ಮಹಾರಾಷ್ಟ್ರದ ಭೂ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಕರ್ನಾಟಕದ ಭೂ ಪ್ರದೇಶಕ್ಕೆ ಅಥವಾ ಭೂಮಿಗೆ ಹೇಗೆ ಸೀಮಿತ ಆಗುತ್ತೆ ಅಥವಾ ಹೇಗೆ ಅದು ಸರಿ ಹೊಂದುತ್ತೆ? ಇದು ಈಗಿರುವಂತ ಪ್ರಶ್ನೆ. ನೋಡಿ ಹೇಗೆ ಅಕ್ರಮ ನೋಂದಣಿ ಮಾಡ್ಕೊಂಡಿದ್ದಾರೆ, ಮಹಾ ಮೋಸ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮಹಾರಾಷ್ಟ್ರದ ಸ್ಟಾಂಪ್ ಪೇಪರ್ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಮಾಡಿದ್ದು ಹೇಗೆ? ಹಲವಾರು ಪ್ರಶ್ನೆಗಳಿದಾವೆ ಈ ಪ್ರಕರಣದಲ್ಲಿ. ಮಹಾರಾಷ್ಟ್ರದ ಸ್ಟಾಂಪ್ ಪೇಪರ್ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗಿದ್ದು ಹೇಗೆ? ಒಬ್ಬ ಪ್ರಾಮಾಣಿಕ ಅಧಿಕಾರಿ ಏನಾದ್ರೂ ಇದ್ದಿದ್ರೆ ಒದ್ದೋಡಿಸ್ತಾ ಇದ್ರು ಆ ವ್ಯಕ್ತಿಯನ್ನ, ಶರಣಪ್ಪ ಅನ್ನೋ ವ್ಯಕ್ತಿಯನ್ನ ಒದ್ದೋಡಿಸ್ತಾ ಇದ್ರು ಲಿಟ್ರಲಿ. ಆದ್ರೆ ಇಲ್ಲಿ ನೋಂದಣಾಧಿಕಾರಿ ಆತ ಯಾರಿದ್ನೋ ಏನೋ, ಆತ ಇಲ್ಲಿ ಭಾಗಿಯಾಗಿದ್ದಾನೆ ದುಡ್ಡಿನ ಆಸೆಗೆ. ಕಾನೂನಿನಲ್ಲಿ ಅವಕಾಶ ಇಲ್ಲದಿದ್ರೂ ಕೂಡ ನೋಂದಣಾಧಿಕಾರಿ ಕೈ ಚಳಕ ತೋರಿಸಿದ್ದಾನೆ. ಇಲ್ಲಿ ಮಹಾರಾಷ್ಟ್ರದ ಸ್ಟಾಂಪ್ ಪೇಪರ್ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದಾರಲ್ಲ, ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಒಬ್ಬ ಕಳ್ಳ ನೋಂದಣಾಧಿಕಾರಿ. ಆತ ಕೈ ಚಳಕ ತೋರಿಸಿದ್ದಾನೆ. 43 ಲಕ್ಷದ ಚಲನ್ ಮುಖೇನ GPA ಮಾಡಿಸಿಕೊಂಡಿದ್ದಾನೆ ಶರಣಪ್ಪ ಅನ್ನೋ ಕ್ರಿಮಿನಲ್. ಬರೋಬ್ಬರಿ 43 ಲಕ್ಷದ ಚಲನ್ ಮುಖೇನ GPA ಮಾಡಿಸ್ಕೊಂಡಿದ್ದಾನೆ ಈ ಶರಣಪ್ಪ. ಈ ಇಡೀ ನೋಂದಣಿ ಪ್ರಕ್ರಿಯೆ ಅಕ್ರಮ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಅಕ್ರಮನೇ ಇಡೀ ನೋಂದಣಿ ಪ್ರಕ್ರಿಯೆ ಇದೆಯಲ್ಲ, ಇದೆಲ್ಲವೂ ಕೂಡ ಅಕ್ರಮದಿಂದ ಕೂಡಿದೆ. ಜೊತೆಗೆ ಮಹಾರಾಷ್ಟ್ರದ ಸ್ಟಾಂಪ್ ಪೇಪರ್ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಮಾಡಿದ್ದು ಹೇಗೆ? ಹಲವಾರು ಪ್ರಶ್ನೆಗಳಿದಾವೆ ಈ ಪ್ರಕರಣದಲ್ಲಿ. ಮಹಾರಾಷ್ಟ್ರದ ಸ್ಟಾಂಪ್ ಪೇಪರ್ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗಿದ್ದು ಹೇಗೆ? ಒಬ್ಬ ಪ್ರಾಮಾಣಿಕ ಅಧಿಕಾರಿ ಏನಾದ್ರೂ ಇದ್ದಿದ್ರೆ ಒದ್ದೋಡಿಸ್ತಾ ಇದ್ರು ಆ ವ್ಯಕ್ತಿಯನ್ನ, ಶರಣಪ್ಪ ಅನ್ನೋ ವ್ಯಕ್ತಿಯನ್ನ ಒದ್ದೋಡಿಸ್ತಾ ಇದ್ರು ಲಿಟ್ರಲಿ. ಆದ್ರೆ ಇಲ್ಲಿ ನೋಂದಣಾಧಿಕಾರಿ ಆತ ಯಾರಿದ್ನೋ ಏನೋ, ಆತ ಇಲ್ಲಿ ಭಾಗಿಯಾಗಿದ್ದಾನೆ ದುಡ್ಡಿನ ಆಸೆಗೆ. ಕಾನೂನಿನಲ್ಲಿ ಅವಕಾಶ ಇಲ್ಲದಿದ್ರೂ ಕೂಡ ನೋಂದಣಾಧಿಕಾರಿ ಕೈ ಚಳಕ ತೋರಿಸಿದ್ದಾನೆ. ಇಲ್ಲಿ ಮಹಾರಾಷ್ಟ್ರದ ಸ್ಟಾಂಪ್ ಪೇಪರ್ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದಾರಲ್ಲ, ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಒಬ್ಬ ಕಳ್ಳ ನೋಂದಣಾಧಿಕಾರಿ. ಆತ ಕೈ ಚಳಕ ತೋರಿಸಿದ್ದಾನೆ. 43 ಲಕ್ಷದ ಚಲನ್ ಮುಖೇನ GPA ಮಾಡಿಸಿಕೊಂಡಿದ್ದಾನೆ ಶರಣಪ್ಪ ಅನ್ನೋ ಕ್ರಿಮಿನಲ್. ಬರೋಬ್ಬರಿ 43 ಲಕ್ಷದ ಚಲನ್ ಮುಖೇನ GPA ಮಾಡಿಸ್ಕೊಂಡಿದ್ದಾನೆ ಈ ಶರಣಪ್ಪ. ಈ ಇಡೀ ನೋಂದಣಿ ಪ್ರಕ್ರಿಯೆ ಅಕ್ರಮ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಅಕ್ರಮನೇ ಇಡೀ ನೋಂದಣಿ ಪ್ರಕ್ರಿಯೆ ಇದೆಯಲ್ಲ, ಇದೆಲ್ಲವೂ ಕೂಡ ಅಕ್ರಮದಿಂದ ಕೂಡಿದೆ. ಜೊತೆಗೆ ಕೋಣನಕುಂಟೆ ಠಾಣೆಯಲ್ಲಿ ನಾಗರಾಜಪ್ಪ ಎಂಬುವರು ದೂರನ್ನ ದಾಖಲು ಮಾಡಿದ್ದಾರೆ. ಬೆಂಗಳೂರಿನ ಕೋಣನಕುಂಟೆ ಏನಿದೆಯಲ್ಲ ಏರಿಯಾ, ಆ ಒಂದು ಏರಿಯಾ ವ್ಯಾಪ್ತಿಯಲ್ಲಿ ಬರುವಂತ ಪೊಲೀಸ್ ಠಾಣೆಗೆ ಹೋಗಿ ನಾಗರಾಜಪ್ಪ ಅನ್ನೋರು ದೂರನ್ನ ದಾಖಲು ಮಾಡಿದ್ದಾರೆ. ಶರಣಪ್ಪ, ಕುಮಾರ್ LS, ರಾಜೇಶ್ ಈ 3 ಕ್ರಿಮಿನಲ್ಗಳ ವಿರುದ್ಧ ದೂರು ದಾಖಲು ಮಾಡಿ FIR ಕೂಡ ದಾಖಲಾಗಿದೆ. ನಕಲಿ GPAಗೆ ಸಹಿ ಹಾಕಿರೋ ಕುಮಾರ್ LS ಮತ್ತು ರಾಜೇಶ್, ನಕಲಿ GPAಗೆ ಈ ಕುಮಾರ್ LS ಮತ್ತು ರಾಜೇಶ್ ಅನ್ನೋ ಇಬ್ಬರು ಸಹಿ ಮಾಡಿದ್ದಾರೆ. ಇವರಿಗೆ ಎಷ್ಟು ಧೈರ್ಯ ಇರಬಹುದು? ಈಗ ಸಿಕ್ಕಾಕೊಂಡಿದ್ದಾರೆ. ನಕಲಿ ಸಹಿ ಸೃಷ್ಟಿಸಿರುವ ಶರಣಪ್ಪಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಶರಣಪ್ಪ ತಲೆ ಮರೆಸಿಕೊಂಡು ಹೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ, ಆದರೆ ಆತನ ಬೆನ್ನು ಬಿದ್ದಿದ್ದಾರೆ ಪೊಲೀಸ್ನವರು. ಶರಣಪ್ಪ, ಕುಮಾರ್ LS ಜೊತೆಗೆ ರಾಜೇಶ್ ಬಂಧನಕ್ಕೆ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಕೋಣನಕುಂಟೆ ಠಾಣೆಯಲ್ಲಿ ನಾಗರಾಜಪ್ಪ ಎಂಬುವರು ದೂರನ್ನ ದಾಖಲು ಮಾಡಿದ್ದಾರೆ. ಬೆಂಗಳೂರಿನ ಕೋಣನಕುಂಟೆ ಏನಿದೆಯಲ್ಲ ಏರಿಯಾ, ಆ ಒಂದು
ಏರಿಯಾ ವ್ಯಾಪ್ತಿಯಲ್ಲಿ ಬರುವಂತ ಪೊಲೀಸ್ ಠಾಣೆಗೆ ಹೋಗಿ ನಾಗರಾಜಪ್ಪ ಅನ್ನೋರು ದೂರನ್ನ ದಾಖಲು ಮಾಡಿದ್ದಾರೆ. ಶರಣಪ್ಪ, ಕುಮಾರ್, ಎಲ್ಎಸ್, ರಾಜೇಶ್ ಈ ಮೂವರು ಕ್ರಿಮಿನಲ್ಗಳ ವಿರುದ್ಧ ದೂರು ದಾಖಲು ಮಾಡಿ FIR ಕೂಡ ದಾಖಲಾಗಿದೆ. ನಕಲಿ GPAಗೆ ಸಹಿ ಹಾಕಿರೋ ಕುಮಾರ್, ಎಲ್ಎಸ್ ಮತ್ತು ರಾಜೇಶ್, ನಕಲಿ GPAಗೆ ಈ ಕುಮಾರ್, ಎಲ್ಎಸ್ ಮತ್ತು ರಾಜೇಶ್ ಅನ್ನೋ ಇಬ್ಬರು ಸಹಿ ಮಾಡಿದ್ದಾರೆ. ಇವರಿಗೆ ಎಷ್ಟು ಧೈರ್ಯ ಇರಬಹುದು, ಈಗ ಸಿಕ್ಕಾಕೊಂಡಿದ್ದಾರೆ. ನಕಲಿ ಸಹಿ ಸೃಷ್ಟಿಸಿರುವ ಶರಣಪ್ಪಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಶರಣಪ್ಪ ತಲೆ ಮರೆಸಿಕೊಂಡು ಹೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ, ಆದರೆ ಆತನ ಬೆನ್ನು ಬಿದ್ದಿದ್ದಾರೆ ಪೊಲೀಸ್ನವರು. ಶರಣಪ್ಪ, ಕುಮಾರ್, ಎಲ್ಎಸ್ ಜೊತೆಗೆ ರಾಜೇಶ್ ಬಂಧನಕ್ಕೆ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ನೋಡೋಣ ಯಾವಾಗ ಹಿಡಿತಾರೆ, ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ಅದಾದ ನಂತರ ಇವರ ಈಗ ನಾಗರಾಜಪ್ಪ ಏನು ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಅವರಂತೂ ಡಿಸೈಡ್ ಮಾಡಿದ್ದಾರೆ ಇವರನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ. ನೋಡೋಣ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.